ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಸ್ತನಾರ್ಥಿ ಶ್ರೀಕುಟ್ಟನ್ ಅನ್ನೋ ಮಲಯಾಳಂ ಮೂವಿನಲ್ಲಿ ಬರೋ ಒಂದೇ ಒಂದು ಸೀನ್ ಕೇರಳದಲ್ಲಿ ಹೊಸ ಶೈಕ್ಷಣಿಕ ಕ್ರಾಂತಿನ ಸೃಷ್ಟಿ ಮಾಡ್ತಾ ಇದೆ. ಈ ಸೀನ್ ನಲ್ಲಿ ಟೀಚರ್ ಕ್ಲಾಸ್ ರೂಮ್ ಅಲ್ಲಿ ಪಾಠ ಮಾಡ್ತಾ ಇರ್ತಾರೆ, ಮತ್ತೆ ಸ್ಟೂಡೆಂಟ್ಸ್ ಯು ಶೇಪ್ಡ್ ಅರೇಂಜ್ಮೆಂಟ್ ನಲ್ಲಿ ಕೂತಿರ್ತಾರೆ. ಅಂದ್ರೆ ಇಲ್ಲಿ ಬೆಂಚ್ ಒಂದರ ಹಿಂದೆ ಇನ್ನೊಂದು ಇರಲ್ಲ, ಅರ್ಧ ವೃತ್ತಾಕಾರದಲ್ಲಿ ಬೆಂಚ್ ಗಳನ್ನ ಜೋಡಿಸಿರ್ತಾರೆ. ಈಗ ಇಲ್ಲಿ ಯಾವುದೇ ರೀತಿಯ ಬ್ಯಾಕ್ ಬೆಂಚರ್ಸ್ ಮತ್ತೆ ಫ್ರಂಟ್ ಬೆಂಚರ್ಸ್ ಅನ್ನೋ ಪೈಪೋಟಿ ಇರಲ್ಲ. ಟೀಚರ್ಸ್ ಗೆ ಎಲ್ಲಾ ಸ್ಟೂಡೆಂಟ್ ಗಳು ವಿಸಿಬಲ್ ಆಗಿ ಕಾಣಿಸ್ತಾರೆ. ಸ್ಟೂಡೆಂಟ್ಸ್ ಪಾರ್ಟಿಸಿಪೇಷನ್ ಮತ್ತೆ ಫೋಕಸ್ ಇಂಪ್ರೂವ್ ಆಗುತ್ತೆ. ಟೀಚರ್ ಎಲ್ಲಾ ಸ್ಟೂಡೆಂಟ್ಸ್ ಹತ್ರನು ಪ್ರಾಪರ್ ಕಾನ್ವರ್ಸೇಷನ್ ಮಾಡಬಹುದು. ಎಲ್ಲಾ ಸ್ಟೂಡೆಂಟ್ಸ್ ಒಂದೇ ಅನ್ನೋದನ್ನ ಈ ಸೀನ್ ತೋರಿಸಿರುತ್ತೆ. ಇದರಿಂದ ಇನ್ಸ್ಪೈರ್ ಗೊಂಡು ಕೇರಳದಲ್ಲಿ ಹಲವು ಶಾಲೆಗಳು ಈ ಮೆಥಡ್ ನ ಫಾಲೋ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಪಂಜಾಬ್ ನಲ್ಲೂ ಕೂಡ ಈ ಮೆಥಡ್ ನ ಯೂಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇದರಿಂದ ಬ್ಯಾಕ್ ಬೆಂಚರ್ಸ್ ಅನ್ನೋ ಕಾನ್ಸೆಪ್ಟೇ ಇನ್ ಮುಂದೆ ಇರಲ್ಲ. ಹಲವು ಎಕ್ಸ್ಪರ್ಟ್ಸ್ ಈ ಮೆಥಡ್ ನ ಅಪ್ರಿಶಿಯೇಟ್ ಮಾಡ್ತಾ ಇದ್ರೆ, ಇನ್ನು ಕೆಲವರು ಬ್ಯಾಕ್ ಬೆಂಚರ್ಸ್ ಲೈಫ್ ನ ಸ್ಟೂಡೆಂಟ್ ಮಿಸ್ ಮಾಡ್ಕೋತಾರೆ ಅನ್ನೋ ಕಳವಳ ವ್ಯಕ್ತಪಡಿಸ್ತಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಕರ್ನಾಟಕದಲ್ಲೂ ಈ ಮೆಥಡ್ ನ ತರಬೇಕಾ? ಮತ್ತೆ ನಿಮ್ಮಲ್ಲಿ ಎಷ್ಟು ಜನ ಬ್ಯಾಕ್ ಬೆಂಚರ್ ಸ್ಟೂಡೆಂಟ್ಸ್ ಆಗಿದ್ರೆ ಕಮೆಂಟ್ ಮಾಡಿ.